ಇಂದಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ದಿವಸ ಶಿವನಿಗೆ ಅತ್ಯಂತ ಇಷ್ಟವಾದ ಬೆಲ್ಲದ ದೀಪಾರಾಧನೆಯನ್ನು ಹೇಗೆ ಮಾಡಬೇಕು, ಈ ದೀಪಾರಾಧನೆಯನ್ನು ಮಾಡುವುದರಿಂದ ಸಿಗುವ ಶುಭ ಫಲಗಳೇನು, ಈ ದೀಪಾರಾಧನೆಯನ್ನು ಎಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಎಂಬ ಮಹಾಶಿವರಾತ್ರಿಯ ದಿನ ಮಾಡುವ ಶಿವನಿಗೆ ಇಷ್ಟವಾದ ಬೆಲ್ಲದ ದೀಪಾರಾಧನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದು ಆಚರಿಸುವ ಮಹಾಶಿವರಾತ್ರಿ ಹಬ್ಬವು ಶಿವಭಕ್ತರಿಗೆ ಅತ್ಯಂತ ಶುಭ ದಿನವಾಗಿದೆ. ಶಿವರಾತ್ರಿ ಹಬ್ಬವು ಎಲ್ಲ ಹಬ್ಬಗಳಿಗಿಂತ ತುಂಬ ವಿಶೇಷವಾದ ಹಬ್ಬವಾಗಿದೆ. ಏಕೆಂದರೆ ಎಲ್ಲ ಹಬ್ಬಗಳಲ್ಲಿ ದೇವರಿಗೆ ಹಗಲು ಪೂಜೆಯನ್ನು ಮಾಡಲಾಗುತ್ತದೆ. ಆದರೆ ಮಹಾಶಿವರಾತ್ರಿಯಲ್ಲಿ ರಾತ್ರಿಯ ಸಮಯದಲ್ಲಿ ಪೂಜೆ, ಜಾಗರಣೆ, ಭಜನೆಗಳು ನಡೆಯುತ್ತವೆ. ಮಹಾಶಿವರಾತ್ರಿಯು ಶಿವನಿಗೆ ಅರ್ಪಿತವಾದಂತಹ ಬಹುಮುಖ್ಯವಾದಂತಹ ಹಬ್ಬವಾಗಿದೆ. ಈ ಮಹಾಶಿವರಾತ್ರಿಯ ದಿವಸವೇ ಶಿವ ಪಾರ್ವತಿಯರ ಕಲ್ಯಾಣವಾಯಿತೆಂದು ಹೇಳಲಾಗಿದೆ. ಮಹಾಶಿವರಾತ್ರಿಯು ಈ ವರ್ಷ ಅಂದರೆ 2026ರ ಫೆಬ್ರವರಿ 15ನೇ ತಾರೀಕು ರವಿವಾರದ ದಿವಸ ಬಂದಿದೆ. ಮಹಾಶಿವರಾತ್ರಿಯಲ್ಲಿ ಶಿವನಿಗೆ ವಿಶೇಷವಾದ ಬೆಲ್ಲದ ದೀಪಾರಾಧನೆ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಈ ದೀಪವನ್ನು ಮನೆಯಲ್ಲಿ ಹಚ್ಚಬಹುದು ಅಥವಾ ಈಶ್ವರನ ದೇಗುಲದಲ್ಲಿ ಹಚ್ಚಬಹುದು. ವಿಶೇಷ ಫಲ ಪ್ರಾಪ್ತಿಯಾಗಲು ಈ ದೀಪಾರಾಧನೆಯನ್ನು ಮಾಡಬೇಕು. ಈ ದೀಪವನ್ನು ಹಚ್ಚಲು ಶುಭ ಸಮಯವೆಂದರೆ ಅದು ಶಿವರಾತ್ರಿಯ ದಿನ ಸಾಯಂಕಾಲ 6:30 9:30 ಹಚ್ಚಬಹುದು. ಮೊದಲಿಗೆ ಬೆಲ್ಲದ ದೀಪವನ್ನು ದೇವಸ್ಥಾನದಲ್ಲಿ ಹಚ್ಚುವವರು ಮೊದಲಿಗೆ ದೀಪವನ್ನು ಹಚ್ಚುವ ಜಾಗವನ್ನು ಸ್ವಚ್ಛಗೊಳಿಸಬೇಕು. ತದನಂತರ ಆ ಜಾಗವನ್ನು ಶುದ್ಧ ನೀರಿನಿಂದ ತೊಳೆಯಬೇಕು. ನಂತರ ಆ ಜಾಗದ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಬಿಡಿಸಬೇಕು. ನಂತರ ಆ ರಂಗೋಲಿಗೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಬೇಕು. ನಂತರ ಇದರ ಮೇಲೆ ಒಂದು ಅಡಿಕೆ ತಟ್ಟೆ ಅಥವಾ ಬಾಳೆ ಎಲೆಯನ್ನಿಡಬೇಕು. ಇದರಲ್ಲಿ 3 ಹಿಡಿಯಷ್ಟು ಅಕ್ಕಿಯನ್ನು ಹಾಕಿ ಅದರ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಬರೆದು ಅರಿಶಿನ, ಕುಂಕುಮ, ಅಕ್ಷತೆ, ಹೂವನ್ನು ಅರ್ಪಿಸಬೇಕು. ನಂತರ ಇದರ ಮೇಲೆ 2 ವೀಳ್ಯದೆಲೆಯನ್ನಿಡಬೇಕು. ಇದರ ಮೇಲೆ 2 ಅಚ್ಚು ಬೆಲ್ಲವನ್ನಿಟ್ಟು ಇವುಗಳಿಗೆ ಅರಿಶಿನ ಕುಂಕುಮವನ್ನಿಟ್ಟು ಅಲಂಕಾರವನ್ನು ಮಾಡಬೇಕು. ಬಳಿಕ ತುಪ್ಪದಲ್ಲಿ ನೆನೆದ 2 ತುಪ್ಪದ ಬತ್ತಿಗಳನ್ನು ಆ ಅಚ್ಚು ಬೆಲ್ಲದ ಒಳಗೆ ಇಡಬೇಕು. ಹೂಗಳಿಂದ ಅಲಂಕಾರ ಮಾಡಬೇಕು. ನಂತರ ಅಗರಬತ್ತಿಯಿಂದ ಈ ದೀಪವನ್ನು ಹಚ್ಚಬೇಕು. ಈ ಸಮಯದಲ್ಲಿ ಭಗವಾನ್ ಶಂಕರನನ್ನು ನೆನೆಯುತ್ತಾ ನಿಮ್ಮ ಮನದ ಇಚ್ಛೆಯನ್ನು ಶಂಕರನ ಬಳಿ ಮನಸ್ಸಿನಲ್ಲಿ ಕೇಳಿಕೊಳ್ಳಿ. ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ, ಆರೋಗ್ಯ ಧನ ಸಂಪದಂ, ಶತ್ರುಬುದ್ಧಿ ವಿನಾಶ, ದೀಪಂ ಜ್ಯೋತಿರ್ನಮಸ್ತುತೆ ಎಂದು ಹೇಳುತ್ತಾ ದೀಪಗಳನ್ನು ಹಚ್ಚಬೇಕು. ನಂತರ ಈ ದೀಪಗಳಿಗೆ ಅಗರಬತ್ತಿಯ ಧೂಪವನ್ನು ತೋರಿಸಬೇಕು. ನಂತರ ಸಾಧ್ಯವಾದರೆ ದೇವಸ್ಥಾನದಲ್ಲಿ ದೇವರಿಗೆ ಈ ದೀಪಗಳ ತಟ್ಟೆಯನ್ನು 2 ಕೈಗಳಲ್ಲಿ ಹಿಡಿದು ಆರತಿಯನ್ನು ಬೆಳಗಿ. ದೀಪಗಳು ಉರಿದ ಮೇಲೆ ಈ ಅಕ್ಕಿ ಬೆಲ್ಲವನ್ನು ದೇವಸ್ಥಾನದಲ್ಲಿಯೇ ಬಿಟ್ಟು ಬರಬೇಕು. ಇನ್ನು ಮನೆಯಲ್ಲಿ ಬೆಲ್ಲದ ದೀಪವನ್ನು ಹಚ್ಚುವವರು ತಾಮ್ರ, ಹಿತ್ತಾಳೆ, ಬೆಳ್ಳಿ, ಅಡಿಕೆ ತಟ್ಟೆ ಅಥವಾ ಬಾಳೆ ಎಲೆಯಲ್ಲಿ ಈ ದೀಪಗಳನ್ನು ಹಚ್ಚಬಹುದು. ದೇವಸ್ಥಾನದಲ್ಲಿ ಹಚ್ಚುವ ವಿಧಾನದಲ್ಲಿಯೇ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು. ಮನೆಯಲ್ಲಿ ಶಿವನ ಫೋಟೋ ಅಥವಾ ಮೂರ್ತಿಗೆ ಬೆಲ್ಲದ ದೀಪಗಳ ಆರತಿಯನ್ನು ಬೆಳಗಬೇಕು. ದೀಪಗಳು ಉರಿದ ನಂತರ ಕೊನೆಗೆ ಈ ಅಕ್ಕಿ ಬೆಲ್ಲವನ್ನು ಹಸುವಿಗೆ ತಿನ್ನಿಸಬೇಕು ಅಥವಾ ಮರುದಿನ ಬೆಲ್ಲ ಅಕ್ಕಿಯನ್ನು ಬಳಸಿ ಬೆಲ್ಲದ ಅನ್ನವನ್ನು ಮಾಡಿ ದೇವರಿಗೆ ಅದನ್ನು ನೈವೇದ್ಯ ಮಾಡಿ ಮನೆ ಮಂದಿಯೆಲ್ಲ ಪ್ರಸಾದದ ರೀತಿಯಲ್ಲಿ ಈ ಬೆಲ್ಲದನ್ನವನ್ನು ಸೇವಿಸಿದರೆ ತುಂಬ ಒಳ್ಳೆಯದು. ಹೀಗೆ ತನುಮನ ಧನದಿಂದ ಶ್ರದ್ಧಾಭಕ್ತಿಯಿಂದ ಮಹಾಶಿವರಾತ್ರಿಯ ದಿನ ಶಿವನಿಗೆ ಬೆಲ್ಲದ ದೀಪಗಳನ್ನು ಹಚ್ಚಿ ಭಗವಾನ್ ಶಂಕರನ ಕೃಪೆಗೆ ಪಾತ್ರರಾಗಿ ಅನೇಕ ಶುಭ ಫಲಗಳನ್ನು ಪಡೆಯಿರಿ. ಶಂಕರನ ಶುಭಾಶೀರ್ವಾದವು ಸದಾ ನಿಮ್ಮ ಮೇಲಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.